ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಬೆಂಗಳೂರಿನ ಹೋಟೆಲ್ ಅಸೋಸಿಯೇಷನ್ ಈ ಅರ್ಜಿಯನ್ನ ಸಲ್ಲಿಸಿತ್ತು. ಇದೀಗ ಇತ್ಯರ್ಥ ಆಗಿದೆ. ಕೇಂದ್ರದ ವಾದವನ್ನ ಪರಿಗಣಿಸಿ ಅರ್ಜಿಯನ್ನ ಇತ್ಯರ್ಥಪಡಿಸಿದೆ ಹೈಕೋರ್ಟ್. ಎಲ್ಪಿಜಿ ಪೂರೈಕೆ ಬಗ್ಗೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ಕೇಂದ್ರ ನೀಡಿರುವಂತಹ ಹೇಳಿಕೆಯನ್ನ ಸಂಶಯಿಸುವಂತ ಅಗತ್ಯ ಇಲ್ಲ. ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಯಾವುದೇ ನಿರ್ದೇಶನದ ಅಗತ್ಯ ಇಲ್ಲ ಅಂತ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಂ ಅವರಿದ್ದಂತ ಪೀಠ ಅಭಿಪ್ರಾಯಪಟ್ಟಿದೆ. ಬೆಂಗಳೂರಿನಲ್ಲಿ ಫುಡ್ ಜಾಯಿಂಟ್ಗಳು, ಹೋಟೆಲ್ಗಳು ಹೆಚ್ಚಾಗಿದ್ದು ಕಮರ್ಷಿಯಲ್ ಸಿಲಿಂಡರ್ 1,000 ಪೂರೈಸ್ತಾ ಇರೋದು ಸಾಕಾಗ್ತಾ ಇಲ್ಲ ಅನ್ನೋದಾಗಿ ವಾದಗಳಿತ್ತು, ಬೇಸರ ಇತ್ತು. ಈ ನಡುವೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿತ್ತು, ರಿಟ್ ಅರ್ಜಿಯನ್ನ. ಬಟ್ ಅದಿವಾಗ ಇತ್ಯರ್ಥ ಆಗಿದೆ. ಕೇಂದ್ರದ ವಾದವನ್ನ ಪರಿಗಣಿಸಿ ಅರ್ಜಿಯನ್ನ ಇತ್ಯರ್ಥಪಡಿಸಿದೆ ಹೈಕೋರ್ಟ್. ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ರಮೇಶ್, ಏನೇನು ನಿರ್ದೇಶನ ಕೊಟ್ಟಿದೆ ಇವತ್ತಿನ ದಿನ ಅಂತ? ಚೈತ್ರ, ಈ ರಿಟ್ ಅರ್ಜಿಯನ್ನ ಹೈಕೋರ್ಟ್ ಇತ್ಯರ್ಥಪಡಿಸಿದೆ. ಈ ವಿಚಾರದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೇಂದ್ರ ಸರ್ಕಾರದ ಪರ ವಾದ ಮಾಡ್ತಾ, ಕೇಂದ್ರ ಸರ್ಕಾರ ಈಗಾಗಲೇ ಎಲ್ಲಾ ಅಗತ್ಯ ಕ್ರಮವನ್ನು ಕೈಗೊಂಡಿದೆ, ಮತ್ತೆ ಇದಕ್ಕೆ ಸಂಪೂರ್ಣ ನಿಯಂತ್ರಣ ಅಂದ್ರೆ ತೈಲ ಪೂರೈಕೆ ಆಗ್ಲಿ ಸಂಪೂರ್ಣ ನಿಯಂತ್ರಣ ಕೇಂದ್ರ ಸರ್ಕಾರದ ಬಳಿ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ಅದನ್ನು ಉತ್ಪಾದನೆ ಮಾಡ್ತಾ ಇಲ್ಲ. ಯುದ್ಧದ ಸ್ಥಿತಿ ಇರೋದ್ರಿಂದ ನಾವು ಎಲ್ಲಾ ರೀತಿ ಪ್ರಯತ್ನ ಮಾಡ್ತಾ ಇದೀವಿ, ರಾಜತಾಂತ್ರಿಕ ಪ್ರಯತ್ನ ಮಾಡ್ತಾ ಇದೀವಿ, ಮತ್ತೆ ಎಕ್ಸಿಕ್ಯೂಟಿವ್ ವರ್ಕ್ ಅನ್ನ ಕೂಡ ಮಾಡ್ತಾ ಇದೀವಿ. ಹೀಗಾಗಿ ಎಲ್ಲಾ ಪ್ರಯತ್ನಗಳ ಹೊರತಾಗಿ ನಾವು ಇಷ್ಟು ಅಂದ್ರೆ ಪೂರೈಕೆಗಳನ್ನ ಮಾಡ್ತಾ ಇದ್ದೀವಿ. ಮತ್ತೆ ಪ್ರತಿ ದಿನನೂ ಕೂಡ ಪರಿಸ್ಥಿತಿ ಬದಲಾಗ್ತಾ ಇದೆ. ಪರಿಸ್ಥಿತಿ ಮೇಲೆ ನಾವು ನಿಯಂತ್ರಣ ಮಾಡೋದಕ್ಕೆ ಮತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ, ಅಂದ್ರೆ ಯಾವುದೇ ಮಿಸ್ಯೂಸ್ ಆಗದಂಗೆ ಈಗಿರೋ ಸಿಲಿಂಡರ್ಗಳಿದೆ ಅದು ಮಿಸ್ಯೂಸ್ ಆಗದಂಗೆ ನಿಯಂತ್ರಣ ಮಾಡೋದಕ್ಕೂ ಕೂಡ ನಾವು ಎಲ್ಲಾ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಹೀಗಾಗಿ ಇದ್ರ ಬಗ್ಗೆ ಕೋರ್ಟ್ ಯಾವುದೇ ಒಂದು ನಿರ್ದೇಶನವನ್ನು ಕೊಡಬಾರ್ದು, ಯಾಕಂದ್ರೆ ಕೋರ್ಟ್ ವ್ಯಾಪ್ತಿಗೆ ಇದು ಬರೋದಿಲ್ಲ ಅಂತೇಳಿ ವಾದ ಮಂಡನೆಯನ್ನ ಮಾಡಿದ್ರು. ಅದನ್ನ ಪರಿಗಣಿಸಿ ಇವಾಗ ಕೋರ್ಟ್ ಈ ಅರ್ಜಿಯನ್ನ ಇತ್ಯರ್ಥಪಡಿಸಿದೆ. ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಅದನ್ನ ಸಂಶಯ ಪಡುವಂತ ಅವಶ್ಯಕತೆ ಇಲ್ಲ. ಅವರೆಲ್ಲಾ ಸೂಕ್ತ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಹೀಗಾಗಿ ನಾವು ಇದ್ರ ಬಗ್ಗೆ ಯಾವುದೇ ನಿರ್ದೇಶನ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ರಿಟ್ ಅರ್ಜಿಯನ್ನ ಇತ್ಯರ್ಥಪಡಿಸಿದೆ. ಹೀಗಾಗಿ ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇದ್ರ ಜೊತೆಗೂಡಿ ಅಂದ್ರೆ ಇದನ್ನ ಸಮರ್ಪಕವಾಗಿ ವಿನಿಯೋಗ ಮಾಡೋದ್ರಲ್ಲಿ, ಅಂದ್ರೆ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ ಕ್ರಮಗಳನ್ನ ಕೈಗೊಳ್ತಾ ಇದೀವಿ ಅಂತ ಹೇಳಿ ಬೆಳಿಗ್ಗೆ ಕೇಂದ್ರ ಸರ್ಕಾರದ ಪರ ವಕೀಲರು ಹೇಳಿದ್ರು. ಅದನ್ನ ಕೋರ್ಟ್ ರೆಕಾರ್ಡ್ ಮಾಡಿಕೊಂಡು ಈ ಅರ್ಜಿಯನ್ನ ಈಗ ಡಿಸ್ಪೋಸ್ ಮಾಡಿದ್ದು ಇತ್ಯರ್ಥಪಡಿಸಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ.